ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ 12ರಲ್ಲಿ ನಾನಿದ್ದೇನೆ. ಶ್ಲೋಕ 12 ಏನ್ ಹೇಳ್ತದೆ ಅಂದ್ರೆ, ನಮ್ಮ ಜೀವ ಹೋದ್ಮೇಲೆ ಕೂಡ ಒಂದು ಆತ್ಮ ನಿರಂತರವಾಗಿರ್ತದೆ ಅನ್ನೋದು ಈ ಶ್ಲೋಕ ಹೇಳಿಕೊಡ್ತದೆ. ನಾವು ಒಂದು ಯೂಟ್ಯೂಬ್ ಗಳಲ್ಲಾಗಿರ್ಬೋದು ಅಥವಾ ಒಂದು ಕೇಳಿರ್ತೇವೆ, ನಮ್ಮ ಆತ್ಮ ನಿರಂತರ, ಆತ್ಮಕ್ಕೆ ಒಂದು ಸಾವು ಅನ್ನೋದು ಇರುವುದಿಲ್ಲ, ಆತ್ಮ ನಿರಂತರವಾಗಿ ಚಲಿಸ್ತಾ ಇರ್ತದೆ ಅಥವಾ ನಿರಂತರವಾಗಿ ಈ ಭೂಮಿ ಮೇಲೆ ಇರ್ತದೆ ಅನ್ನೋದನ್ನು ನಾವು ಕೇಳಿರ್ತೇವೆ. ಮತ್ತೆ ಅದನ್ನ ಅಷ್ಟೊಂದು ಅದರ ಬಗ್ಗೆ ನಾವು ಯೋಚನೆ ಮಾಡುದಿಲ್ಲ. ಶ್ರೀಕೃಷ್ಣರು ಹೇಳ್ತಾರೆ, ನಿಮ್ಮ ಒಂದು ಜೀವ ಹೋದ್ರೆ ಕೂಡ ಒಂದು ಆತ್ಮ ಅನ್ನೋದು ನಿರಂತರವಾಗಿರ್ತದೆ. ಹಾಗಾಗಿ ಜೀವ ಹೋದ್ಮೇಲೆ ಅಥವಾ ನಾವೊಂದು ತುಂಬಾ ಪ್ರೀತಿಸಿದವರಾಗಿರ್ಬೋದು, ತುಂಬಾ ಆತ್ಮೀಯರನ್ನು ಕಳ್ಕೊಂಡಾಗ ನಮಗೆ ತುಂಬಾ ದುಃಖಗಳಾಗ್ತದೆ. ಆದ್ರೆ ಈ ಶ್ಲೋಕದ ಮುಖಾಂತರ ನಾವು ಒಂದು ಖುಷಿ ಪಡ್ಬೇಕು, ಇಲ್ಲೇ ಎಲ್ಲೋ ಒಂದು ಆತ್ಮ ಇದೆ ಅನ್ನೋದನ್ನ ನಾವು ನಂಬಬೇಕು. ಕೆಲವೊಂದು ಬಾರಿ ನಾವು ತುಂಬಾ ಕಳ್ಕೊಂಡವರಾಗ ನಮ್ಗೆ ಅನಿಸ್ತದೆ, ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ, ನಮ್ ಜೊತೆ ಮಾತಾಡ್ತಾರೆ, ನಮ್ ಜೊತೆ ಇದ್ದಾರೆ ಅಂತ ಹೇಳಿ ನಮಗೆ ಒಂದು ಭಾವನೆಗಳಾಗ್ತದೆ. ತುಂಬಾ ಹತ್ತಿರವಾದವರು ಕಳ್ಕೊಂಡಾಗ ಈ ಭಾವನೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆಗ್ತದೆ. ಅದಕ್ಕಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನಿಮ್ಮ ಜೀವ ಒಂದು ಹೋಗ್ಬೋದು, ಶರೀರವನ್ನ ನಾಶ ಆಗ್ಬೋದು, ಆದ್ರೆ ಆತ್ಮ ನಾಶ ಆಗೋದಿಲ್ಲ. ಯಾವಾಗ ಒಂದು ಆತ್ಮ ಶರೀರವನ್ನು ಬಿಟ್ಟು ಹೋಗ್ತದೆ, ಇನ್ನೊಂದು ಶರೀರಕ್ಕೆ ಹೋಗಿ ಸೇರ್ತದೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಹಾಗಿದ್ರೆ ಆತ್ಮ ಮತ್ತೆ ಶರೀರ ಬೇರೆ ಬೇರೆನಾ ಅಂತ ಹೇಳಿ, ಆತ್ಮ ಹೇಗೆ ಹೋಗ್ತದೆ ಇನ್ನೊಬ್ಬರದು ಅಂತ ಹೇಳಿ ಬನ್ನಿ ಈ ಶ್ಲೋಕದ ಮುಖಾಂತರವನ್ನು ತಿಳಿದುಕೊಳ್ಳೋಣ. ಶ್ಲೋಕ 12ರ ಅನುವಾದ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ನಾವೊಂದು ಏನ್ ಅನ್ಕೊಂಡಿರ್ತೀವಿ ಅಂದ್ರೆ, ನಮ್ಮ ರಾಜರ ಕಾಲದಲ್ಲಿ ಆಗಿರ್ಬೋದು, ನಮ್ಮ ಮುತ್ತಜ್ಜರ ಕಾಲದಲ್ಲಿ ನಾವು ಇರ್ಲಿಲ್ಲ ಅಂತ ಭಾವಿಸ್ತೇವೆ. ಆದ್ರೆ ನಮ್ಮ ಆತ್ಮ ಅನ್ನೋದು ಆಗ ಕೂಡ ಇತ್ತು, ಮುಂದೆ ಕೂಡ ಇರುತ್ತೆ, ಅಥವಾ ಇವಾಗ ಕೂಡ ಇರುತ್ತೆ ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ. ಯಾಕೆ ಹೇಳಿದಾರೆ ಈ ಮಾತು ಅಂದ್ರೆ, ನಮ್ಮ ಆತ್ಮ ಇನ್ನೊಬ್ಬರಿಗೆ ಸೇರ್ತದೆ ಅಂತ ಹೇಳುದು ಇದರ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ. ನಾವೇನ್ ಅನ್ಕೊಂಡಿರ್ತೇವೆ, ಮುಂದೆ ಬರುವಂತಹ ಮುಂದೆ ಬರುವಂತಹ ಯುಗದಲ್ಲಿ ಆಗಿರ್ಬೋದು, ನಾವು ಸತ್ತು ಹೋದ್ಮೇಲೆ ನಾವು ಇರುವುದಿಲ್ಲ ಅಥವಾ ನಾವು ಅದನ್ನ ನೋಡುದಿಲ್ಲ ಅಂತ ಭಾವಿಸ್ತೇವೆ, ನಮಗೆ ಅದು ಅರಿವಾಗುದಿಲ್ಲ. ಆದ್ರೆ ನಮ್ಮ ಆತ್ಮ ಅದನ್ನು ನಿರಂತರವಾಗಿ ನೋಡ್ತಿರ್ತದೆ. ನಾವು ಅನ್ಕೊಂಡಿರ್ತೇವೆ ಮಹಾರಾಜರ ಕಾಲದಲ್ಲಿ ಆಗಿರ್ಬೋದು, ಈ ರಾಜರ ಕಾಲದಲ್ಲಿ ನಾವ್ ಇರ್ಲಿಲ್ಲ ಅಂತ ಹೇಳಿರ್ತೇವೆ. ಆದ್ರೆ ಶ್ರೀಕೃಷ್ಣ ಹೇಳ್ತಾರೆ, ಆಗ ಕೂಡ ನೀವಿದ್ರಿ, ಆದ್ರೆ ನೀವು ಆತ್ಮದ ಜೊತೆಗಿದ್ರೆ ಹೊರತಾಗಿ ನೀವೊಂದು ನಿಮ್ಮ ಶರೀರ ಇರ್ಲಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನಾವು ತುಂಬಾ ದುಃಖಿತರಾಗಿರ್ತೇವೆ, ನಮ್ಮ ಒಂದು ಆತ್ಮೀಯರನ್ನು ಕಳ್ಕೊಂಡಾಗ ತುಂಬಾ ದುಃಖಗಳಾಗ್ತದೆ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆಗ್ತದೆ. ಅಂತಹ ದುಃಖಗಳನ್ನ ತಡ್ಕೊಳ್ಳಿಕ್ಕೆ ನಮ್ಗೆ ಆಗಲ್ಲ. ಆದ್ರೆ ಈ ಶ್ಲೋಕ ಏನ್ ಹೇಳ್ಕೊಡ್ತದಂದ್ರೆ, ಕಳ್ಕೊಂಡವರ ಆಯುಷ್ಯ ಅಷ್ಟೇ ಇತ್ತು, ಆದ್ರೆ ಅವರ ಆತ್ಮ ಅನ್ನೋದನ್ನ ಈ ಜಗತ್ತಿನಲ್ಲೇ ಇದೆ, ಇಲ್ಲೇ ನಮ್ಮ ಸುತ್ತಮುತ್ತಲು ಇರುತ್ತೆ. ಅದರಿಂದ ನೀವು ನೋವನ್ನು ತಡಬೇಡಿ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಹೇಳಿದ್ದಾರೆ. ಹುಟ್ಟು ಅಂದಾಗ ಸಾವು ಬರಲೇಬೇಕು, ಪ್ರತಿಯೊಬ್ಬರಿಗೂ ಕೂಡ ಅಂತ್ಯ ಅನ್ನೋದು ಹಾಗೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಹುಟ್ಟಿದ್ಮೇಲೆ ಮತ್ತೆ ನಮ್ಮ ಒಂದು ಆತ್ಮವನ್ನು ತ್ಯಜಿಸಬೇಕೆ. ಆದ್ದರಿಂದ ಒಂದು ಆತ್ಮ ಅನ್ನೋದು ನಮ್ಮ ಜೊತೆಗೆ ಇರ್ತದೆ ಅನ್ನೋದನ್ನು ನಾವು ಈ ಶ್ಲೋಕದ ಮುಖಾಂತರ ನೋಡ್ಬೋದು. ನಾವು ಎಷ್ಟೋ ಜೀವಗಳನ್ನು ಕಳ್ಕೊಂಡಾಗ ನಮ್ಮಲ್ಲಿ ಒಂದು ತುಂಬಾ ಬೇಜಾರುಗಳಾಗ್ತದೆ, ಅಥವಾ ಅವರಿಗೆ ದಿನನಿತ್ಯ ಕೂಡ ಅವರನ್ನು ನಾವು ನೆನಪಿಸ್ಕೋತೇವೆ. ಅಷ್ಟೇ ಅಲ್ಲದೆ ಇಲ್ಲೂ ನಮ್ಮ ಸುತ್ತಮುತ್ತ ಇದ್ದಾರೆ, ನಮಗೆ ಒಂದು ಕರೆದಂತ ಧ್ವನಿಗಳು ಕೂಡ ಸಿಗ್ತದೆ. ಅಷ್ಟೇ ಅಲ್ಲದೆ ಅವ್ರು ನಮ್ಮ ಜೊತೆಗಿದ್ದಾರೆ, ನಂಗೆ ಒಂದು ಮಾತಾಡ್ತಿದ್ದಾರೆ ಅನ್ನೋ ಕೂಡ ಭಾವನೆಗಳು ಕೂಡ ನಮಗೆ ಆಗ್ತದೆ. ಅದೇ ಶ್ರೀಕೃಷ್ಣರು ಹೇಳ್ತಾರೆ. ಶ್ರೀಕೃಷ್ಣರು ಒಂದು ಯಾಕೆ ಮಾತನ್ನು ಹೇಳಿದ್ದಾರೆ ಅಂದ್ರೆ, ಅರ್ಜುನರು ಕೇಳ್ತಾರೆ, ಅವರನ್ನೆಲ್ಲ ಕೊಂದು ನಾನು ನೆಮ್ಮದಿಯಿಂದ ಹೇಗೆ ಇರ್ತೇನೆ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನನಿಗೆ ಹೇಳ್ತಾರೆ. ಅಂದ್ರೆ ಅವರನ್ನೆಲ್ಲ ನೀನು ಕೊಲ್ಲುವುದಿಲ್ಲ, ಅವರ ಆತ್ಮವನ್ನು ಕೊಲ್ಲಿಕ್ಕೆ ನಿನಗಾಗಲ್ಲ, ಹೊರತಾಗಿ ಅವರ ಶರೀರವನ್ನು ನೀನು ದಂಡಿಸಬಹುದು, ಕೊಲ್ಲಬಹುದು ಅಥವಾ ಶಿಕ್ಷಿಸಬಹುದು, ಆದ್ರೆ ಅವರ ಆತ್ಮವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಸುತ್ತಮುತ್ತನೇ ಇರ್ತಾರೆ, ಅದನ್ನ ಭಯ ಬಿಟ್ಟು ಒಂದು ಈ ಯುದ್ಧಕ್ಕೆ ಸಿದ್ಧ ನಾವು ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಈ ಉಪದೇಶವನ್ನು ನೀಡುತ್ತಾರೆ. ಶ್ರೀಕೃಷ್ಣರ ಒಂದು ದೈವಿಕ ಪರಮ ಪುರುಷ, ಅವರನ್ನು ಪರಮ ಪುರುಷ ಅಂತ ಹೇಳ್ಕೊಳ್ಳಿಕ್ಕೆ ಯಾರು ಅಸೂಯೆ ಪಡ್ತಾರೆ, ಈ ಭಗವದ್ಗೀತೆ ಓದ್ಲಿಕ್ಕೆ ಅವರಿಗೆ ಅರ್ಹರಿಲ್ಲ ಅಥವಾ ನಿರ್ಬಂಧನೆಯನ್ನು ಕೂಡ ಇದನ್ನ ಹಾಕ್ತಾರೆ. ಯಾಕಂದ್ರೆ ಶ್ರೀಕೃಷ್ಣರು ಒಂದು ಯಾವ ರೀತಿ ಸಂದೇಶ ಈ ಮನುಕುಲಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿಯೊಂದು ಶ್ಲೋಕ ಕೂಡ ಹೇಳ್ತದೆ, ಎಂತಹ ಸಾರ ಎಂತಹ ಮನಸ್ಸು ಇದ್ರೆ ಕೂಡ ಅದೊಂದು ಕ್ಷಣಕ್ಕೆ ಬದಲಾಗಿ ಹೋಗ್ತದೆ ಅನ್ನೋದನ್ನ ಈ ಭಗವದ್ಗೀತೆ ನಮಗೆ ತಿಳಿಸಿ ಕೊಡ್ತದೆ. ಹಾಗಾಗಿ ಯಾರು ಒಂದು ಶ್ರೀಕೃಷ್ಣರ ಬಗ್ಗೆ ಅಸಹ್ಯ ಪಡ್ತಾರೆ, ಅವರ ಒಂದು ಶ್ಲೋಕಗಳನ್ನು ಅಸಹ್ಯ ಪಡ್ತಾರೆ, ಅವರು ದೇವರನ್ನು ನಂಬುದಿಲ್ಲ, ಅಷ್ಟೇ ಅಲ್ಲದೆ ಒಂದು ಧರ್ಮವನ್ನು ಒಂದು ಗೌರವಿಸುವುದಿಲ್ಲ, ಅಷ್ಟೇ ಅಲ್ಲದೆ ಅವರು ಒಂದು ಈ ಜೀವನದಲ್ಲಿ ಇರ್ಲಿಕ್ಕೆ ಕೂಡ ಒಂದು ಅರ್ಹರಲ್ಲ ಅಂತ ಹೇಳಿ ಒಂದು ಇಲ್ಲಿ ಹೇಳ್ತಾರೆ. ಶ್ರೀರಾಮಾನುಜಾಚಾರ್ಯರು ಹೇಳ್ತಾರೆ, ಶ್ರೀಕೃಷ್ಣನನ್ನು ನಂಬದವರು ಅಥವಾ ಈ ಭಗವದ್ಗೀತೆಯನ್ನು ನಂಬದವರು ಅವರು ಮನುಷ್ಯರೇ ಅಲ್ಲ ಅಂತ ಹೇಳಿ ರಾಮಾನುಜಾಚಾರ್ಯರು ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದೊಂದು ಯಾವುದೇ ರೀತಿಯ ಒಂದು ಜಾತಿಗಾಗಿರ್ಬೋದು, ಒಂದು ಧರ್ಮಕ್ಕಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಅವರನ್ನು ಕೊಂದು ಇವರನ್ನು ಕೊಲ್ಲು ಅಂತ ಹೇಳಿ ಯಾವತ್ತು ಭಗವದ್ಗೀತೆ ಹೇಳಿಲ್ಲ. ಹೊರತಾಗಿ ನಿನ್ನ ಒಂದು
ನಿನ್ನ ಒಂದು ರಕ್ಷಣೆಗಾಗಿರು ಅಥವಾ ನಿನ್ನ ಧರ್ಮವನ್ನು ರಕ್ಷಿಸು, ನೀನು ಒಂದು ಯಾವುದೇ ರೀತಿಯಲ್ಲಿ ಎಡವಿ ಬೀಳ್ಬೇಡ ಅನ್ನೋದನ್ನು ಮಾತ್ರ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಹೊರತು ಅನ್ಯ ಧರ್ಮೀಯರನ್ನು ಕೊಲ್ಲು ಅಥವಾ ಒಂದು ಅಪರಾಧಗಳನ್ನು ಮಾಡು, ತಪ್ಪು ಮಾಡು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಶ್ರೀಕೃಷ್ಣರ ಒಂದು ಭಕ್ತನಲ್ಲದವನು ಅಥವಾ ಒಂದು ದೇವರ ಭಕ್ತನಲ್ಲದವನು ಈ ಭಗವದ್ಗೀತೆ ಒಂದು ಓದಬಾರದು, ನಿಷೇಧ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಒಂದು ದುಂಬಿಯನ್ನು ನಾವು ಹೇಗೆ ಒಂದು ಜೇನಿನ ಶೀಸೆಯಲ್ಲಿ ಹಾಕಿದಾಗ ಅದನ್ನ ಎಕ್ಕುವುದಿಲ್ಲ, ಹೊರತಾಗಿ ಒಂದು ಹೂವಿನ ಮುಖಾಂತರ ಅದು ಜೇನು ಅಂತಾಗಿರ್ತದೆ. ಹಾಗಾಗಿ ಭಗವದ್ಗೀತೆ ಓದಿದವರು ಒಂದು ಭಕ್ತಿ ಇಲ್ಲದೆ ಓದಿದ್ರೆ ಅವರೊಂದು ದುಂಬಿಯನ್ನು ಸೀಸೆಗೆ ಹಾಕಿರ್ತಾರೆ, ಒಂದು ಜೇನಿನ ಸೀಸೆಗೆ ಹಾಕಿರ್ತಾರೆ, ಅದು ನೆಕ್ಕುವುದಿಲ್ಲ ಅಂತ ಹೇಳಿ ಒಂದು ಒಳ್ಳೆ ರೀತಿಯಾಗಿ ವಿವರಿಸಿದ್ದಾರೆ. ಯಾಕೆ ಹೇಳಿದಾರೆ ಅಂದ್ರೆ, ಒಂದು ಭಕ್ತಿ ಇಲ್ಲದವನಿಗೆ ಶ್ರೀಕೃಷ್ಣರ ಮೇಲೆ ಅಥವಾ ಶ್ರೀಕೃಷ್ಣರು ಕೊಡುವಂತಹ ಉಪದೇಶಗಳು ಯಾವ ರೀತಿ ಅರ್ಥ ಆಗ್ತದೆ ಹೇಳಿ. ನಮಗೆ ಮೊದಲನೇದಾಗಿ ಭಕ್ತಿ ಅನ್ನೋದು ಅಷ್ಟೇ ಅಲ್ಲದೆ ನಂಬಿಕೆ ಅನ್ನೋದು ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ. ನಮಗೆ ಯಾವತ್ತು ಭಕ್ತಿ ಅಂತ ಹೇಳಿ ಸ್ಟಾರ್ಟ್ ಆಗ್ತದೆ ಅಥವಾ ಭಕ್ತಿಯಿಂದ ಪ್ರಾರಂಭವಾಗ್ತದೆ, ಅದು ಮುಕ್ತಿ ಕೂಡ ಒಂದು ಕೊನೆಗೊಳ್ತದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಕ್ತಿ ಆಗಿರ್ಬೋದು, ಒಂದು ಶ್ರೀಕೃಷ್ಣರ ಮೇಲೆ ಯಾವತ್ತು ನಾವು ಭಕ್ತಿ ಇಡ್ತೇವೆ ಅಷ್ಟೇ ಅಲ್ಲದೆ ನಂಬಿಕೆಗಳನ್ನ ಇಡ್ತೇವೆ, ಆಗ ಒಂದೊಂದು ನಮ್ಮ ಪ್ರಾರ್ಥನೆಗಳು ಕೂಡ ಸಿದ್ಧಿ ಆಗ್ತದೆ ಅಂತ ಹೇಳ್ತಾ, ಒಂದು ಪ್ರತಿಯೊಬ್ಬರು ಕೂಡ ಒಂದು ಭಕ್ತಿ ಇಲ್ಲದೆ ಈ ಭಗವದ್ಗೀತೆಯನ್ನು ಓದ್ಬೇಡಿ ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾರಾಜರು ಕೂಡ ಒಂದು ವಿವರಿಸಿದ್ದಾರೆ. ಭಕ್ತಿ ಇಲ್ಲದವನು ಈ ಭಗವದ್ಗೀತೆಯನ್ನು ಓದಲೇಬಾರದು ಅನ್ನೋದನ್ನ ಒಂದು ಚೈತನ್ಯ ಮಹಾರಾಜರು ಹೇಳಿದ್ದಾರೆ. ಶ್ರೀಕೃಷ್ಣರ ಮೇಲೆ ಒಂದು ಭಕ್ತಿ ಇಲ್ಲದವನು ಈ ಭಗವದ್ಗೀತೆ ಓದ್ಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಭಕ್ತಿಯಿಂದ ಆಗಿರ್ಬೋದು ಅಥವಾ ಒಂದು ನಂಬಿಕೆಯಿಂದ ಈ ಭಗವದ್ಗೀತೆ ಓದೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗ್ತೇವೆ ಅನ್ನೋದು ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ. ಹಾಗಾಗಿ ಭಕ್ತಿಯಿಂದ ಆಗಿರ್ಬೋದು, ನಂಬಿಕೆಯಿಂದ ಆಗಿರ್ಬೋದು, ಜಗಕ್ಕೆ ಒಬ್ಬನೇ ಒಡೆಯ ಶ್ರೀಕೃಷ್ಣರು. ಹಾಗಾಗಿ ಅವರ ಒಂದು ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಒಂದು ಅಳವಡಿಸಿಕೊಂಡು ಉತ್ತಮ ವ್ಯಕ್ತಿಯಾಗಿ ಬಾಳುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.